ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನ ಒಂದೇ ರೀತಿ ಚಾಟ್ಸ್ ತಿಂದು ಬೇಜಾರಾಗಿದೆಯಾ? ಚಾಟ್ಸ್ ತಿನ್ನಬೇಕು ಅಂದರೆ ಹೊರಗಡೆ ಹೋಗ್ತೀರಾ? ಖಂಡಿತವಾಗ್ಲೂ ಹೊರಗಡೆ ಹೋಗಬೇಡಿ. ಇವತ್ತು ನಾನು ಮಾಡಿದ ಈ ರೀತಿಯಲ್ಲಿ ಒಮ್ಮೆ ಚಾಟ್ಸ್ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೋಡಿ, ಹಸಿ ಬಟಾಣಿ ನಾನು ಸೀಸನ್ ಇದ್ದಾಗ ಈ ರೀತಿಯಾಗಿ ಸ್ಟೋರ್ ಮಾಡಿಡ್ತೀನಿ. ಫ್ರೀಝರಲ್ಲಿ ಇಟ್ಬಿಟ್ರೆ ಇದನ್ನು ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ಸೊ 1 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಈ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸಕ್ಕರೆ, ಶುಗರನ್ನು ಹಾಕ್ಕೊಂಡು ಇದು ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ತೊಗೋಬೋದು. ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಅಜ್ವೈನ್, ಇದು ಅಜ್ವೈನ ಈ ಥರ ತಿಕ್ಬಿಟ್ಟು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸಿ ಆರಿಸ್ಬಿಟ್ಟು ಅಥವಾ ಸ್ವಲ್ಪ ಬೆಚ್ಚಗಿರುವ ಈ ಎಣ್ಣೆನ ತೊಗೋಬೇಕು. ಎಣ್ಣೆನ ಸ್ವಲ್ಪ 2ರಿಂದ 3 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಯಾವ ರೀತಿ ಇರಬೇಕಂದ್ರೆ, ಹಿಟ್ಟು ಈ ಥರ ಕಲಿಸುವಾಗ ಸ್ವಲ್ಪ ಹಸಿ ಹಸಿಯಾಗಿರಬೇಕು. ಆ ಥರ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಕಡಿಮೆ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಸೊ ಹಾಗಾಗಿ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಕುಕ್ಕಿಂಗ್ ಸೋಡಾ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಎಣ್ಣೆ ಹಾಕ್ತಾ ಇರೋದ್ರಿಂದ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಹಿಟ್ಟೆಲ್ಲ, ನಂತರ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ಹಿಟ್ಟು. ನಾನು ಮಾಡ್ತಾ ಇರೋದು ಮಟರ್ ಕಚೋರಿ. ಸೊ ಹಾಗಾಗಿ ಹಿಟ್ಟು ನಾನು ಯಾವ ರೀತಿ ತೋರಿಸಿದ್ನಲ್ಲ ಅದೇ ರೀತಿ ಕಲಿಸ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಈಗ ಇದಕ್ಕೆ ಒಂದು ಮಸಾಲೆನ ಮಾಡ್ಕೋಬೇಕು ಕಚೋರಿಗೆ. ಸೊ ಈಗ 2ರಿಂದ 3 ಇಂಚಷ್ಟು ಹಸಿ ಶುಂಠಿ, ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ತರಿಯಾಗಿ ರುಬ್ಕೋಬೇಕು. ಈ ಕಲ್ಲಲ್ಲಿ ಈ ಥರ ನಾವು ರುಬ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಅಥವಾ ನೀವು ಮಿಕ್ಸಿ ಜಾರಲ್ಲಿ ಕೂಡ ನೀವು ಈ ರೀತಿ ತರಿಯಾಗಿ ರುಬ್ಕೋಬೋದು. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಹಸಿ ಬಟಾಣಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆನಲ್ಲ, ಅದು ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಯಾಕಂದರೆ ಹಸಿ ಬಟಾಣಿ ಅಲ್ವಾ, ಬೇಗ ಕುಕ್ ಆಗುತ್ತೆ. ನೀರೆಲ್ಲ ಸೋದಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನೇನು ಜಜ್ಜಿ ಇಟ್ಟಿರುವಂತಹ ಇದೆ ಅಲ್ವಾ, ಈ ಮಸಾಲೆನ ಇದರಲ್ಲಿ ಹಾಕೋಬೇಕು. ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಬಟಾಣಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಒಂದು ಮ್ಯಾಶರಿಂದ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿಕೊಂಡ್ರೆ ಕಚೋರಿ ತುಂಬ ಚೆನ್ನಾಗಿರುತ್ತೆ, ಫ್ರೈ ಮಾಡುವಾಗ ಒಡೆಯಲ್ಲ. ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಇದ್ದರೆ ಸಾಕು, ಪರ್ಫೆಕ್ಟಾಗಿ ಇದು ರೆಡಿ ಇದೆ. ಸೊ ಈ ಥರ ಎಲ್ಲಾದರೂ ಒಂಚೂರು ತರಿಯಾಗಿ ಇದನ್ನು ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ಬಿಸಿ ಇದೆ ಅಲ್ವಾ, ಸೊ ಹಾಗೆ ಸ್ವಲ್ಪ ತಣ್ಣಗಾಗಬೇಕು ಅಷ್ಟೇ. ಇದನ್ನು 1-2 ನಿಮಿಷ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈಗ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ನಾವು ಮಾಡ್ಕೋಬೋದು ಕಚೋರಿ. ಸೊ ಹಾಗಾಗಿ ನೋಡಿ, ಇದೇ ರೀತಿಯಾಗಿ ಎಲ್ಲ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಾಡಿಟ್ಕೊಳ್ಳಿ. ಬಿಸಿ ಇರುವಾಗಲೇ ನೀವು ಕಚೋರಿ ಮಾಡಿಕೊಂಡ್ರೆ ಏನಾಗುತ್ತೆ, ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ನಾವು ಕಲಸಿಟ್ಟಿದ್ದೇವಲ್ಲ, ಅದು ಕೂಡ ಪರ್ಫೆಕ್ಟಾಗಿ ಒಂಥರ ಹದವಾಗಿ ಇರುತ್ತೆ. ಯಾಕಂದರೆ ಸ್ವಲ್ಪ ರೆಸ್ಟಲ್ಲಿ ಇಟ್ಟಿರ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಟೈಮು. ಈಗ ಒಂದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಕಡಿಮೆ, ಅಂದರೆ ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡ್ರು ಇದನ್ನು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದು ಅಂದರೆ ಕಚೋರಿ ಮಾಡಲಿಕ್ಕೆ ನಾವು ಸೈಡ್ ಚಿಕ್ಕ ಉಂಡೆ ಮಾಡಿದ್ದೀವಲ್ಲ, ಇದನ್ನು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಸೊ ನೋಡಿದ್ರಲ್ಲ, ಇದೇ ರೀತಿ ಇದನ್ನೆಲ್ಲ ಮಾಡಿಟ್ಕೊಂಡೆ. ಈಗ ಒಂದೊಂದೇ ತೊಗೊಂಡು ಈ ಕೈಯಲ್ಲಿ ಈ ಥರ ನಾನು ಮಾಡಿಕೊಂಡು ಸ್ವಲ್ಪ ಅಗಲ, ಈಗ ಮಾಡಿರುವಂತಹ ಸ್ಟಫಿಂಗ್ ಇದೆಯಲ್ಲ ಅದರಲ್ಲಿ ಈ ಥರ ಹಾಕ್ಕೊಂಡು ನಿಧಾನಕ್ಕೆ, ಈ ಪರೋಟ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಮಾಡಿಕೊಂಡು ನಿಧಾನಕ್ಕೆ ಈ ಥರ ನೋಡ್ತಾ ಇರ್ಬೋದು ನೀವು, ಇದೇ ರೀತಿಯಾಗಿ ಮಾಡ್ಕೋಬೇಕು. ಮತ್ತೇನೆಂದರೆ ಫ್ರೈ ಮಾಡುವಾಗ ಒಡಿಬಾರ್ದು. ಹಾಗಾಗಿ ಎಲ್ಲೂ ಓಪನ್ ಆಗಲಿದಂಗೆ ಕರೆಕ್ಟಾಗಿ ಈ ಥರ ಮಾಡ್ಕೋಬೇಕು. ನೋಡಿ, ಕೈಯಿಂದನೇ ತಟ್ಕೊಳ್ಳಿ, ಇದನ್ನು ತೆಳುವಾಗಿ ಮಾಡ್ಕೋಬಾರ್ದು. ಕಚೋರಿ ಇದೇ ರೀತಿಯಾಗಿ ಇರುತ್ತೆ. ಸೊ ಹಾಗಾಗಿ ಅಥವಾ ಈ ಥರ ಕೆಳಗಡೆ ಈ ಥರ ಹಾಕ್ಕೊಂಡು ತಟ್ಕೊಂಡು ಕೈಯಿಂದನೇ ನಾನು ತೋರಿಸ್ತಾ ಇದ್ದ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ಅದು ಸ್ಟಫಿಂಗ್ ಹಾಕ್ಕೊಂಡು ಈ ಥರ ಫುಲ್ ಕವರ್, ಎಲ್ಲೆಲ್ಲೂ ಓಪನ್ ಆಗಬಾರ್ದು. ಆ ರೀತಿಯಾಗಿ ನೀವು ಇದನ್ನು ಕವರ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ನೀವು ಇದೇ ರೀತಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲೂ ಫೇಲ್ ಆಗಲ್ಲ. ಪರ್ಫೆಕ್ಟಾಗಿ ಕಚೋರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ವ, ಅದು ಕರೆಕ್ಟಾಗಿ ಫ್ರೈ ಆಗಬೇಕು ಒಳಗಡೆ ಎಲ್ಲ.
ಸೊ ಹಾಗಾಗಿ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ. ನಾನು ಮಾಡ್ತಾ ಇರೋದು ಗೋಧಿ ಹಿಟ್ಟಿನಿಂದ ಅಲ್ವಾ. ನಿಮ್ಗೆ ಬೇಕಂದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಬಟ್ ನಾನು ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಿಂದನೂ ಕೂಡ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಸೊ ನೋಡಿ ಇದೇ ರೀತಿಯಾಗಿ ಕಲರ್ ಬರಬೇಕು. ಸೊ ಇದನ್ನು ನಿಧಾನಕ್ಕೆ ಒಂದು 10 ನಿಮಿಷ ಆದರೂ ಬೇಕಾಗತ್ತೆ ಫ್ರೈ ಮಾಡ್ಕೊಳ್ಳಿಕ್ಕೆ. ಈ ಥರ ನಾನು ತೋರಿಸ್ತಾ ಇದ್ದೀನಲ್ವಾ, ಅದೇ ರೀತಿಯಾಗಿ ನೀವು ಒಂದು 3 ಅಥವಾ 4 ನೀವು ಎಣ್ಣೆ ಎಷ್ಟು ಹಾಕಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡು. ಈ ಥರ ಎಲ್ಲ ಲೋ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡಿಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ಸೊ ಪರ್ಫೆಕ್ಟಾಗಿ ಕಚೋರಿ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ರುಚಿಯಾಗಿ ಮನೇಲಿ ಈ ಮಟರ್ ಕಚೋರಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನೋಡ್ತಾನೆ ತಿನ್ನಬೇಕು ಅಂತ ಅನಿಸುತ್ತಲ್ವಾ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡ್ತೀರಲ್ವಾ. ಈಗ ನೀವು ಈ ಥರ ಈ ಕಚೋರಿನ ಈ ಥರ ಒಂದು ಪ್ಲೇಟಲ್ಲಿಟ್ಟು ಓಪನ್ ಮಾಡಿ ಅದರಲ್ಲಿ ನೀವು ಗ್ರೀನ್ ಚಟ್ನಿ ಅಥವಾ ಈ ಸ್ವೀಟ್ ಚಟ್ನಿ ಕೂಡ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.